ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಗಿದೆ 6 ಗಂಟೆ. ನಾನು ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಮಕ್ಕಳು ಸ್ನಾನಕ್ಕೆ ಹೋಗಿದ್ದಾರೆ, ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ನಾನು ಡ್ರೆಸ್ ಇನ್ನೂ ಹಾಕಿಲ್ಲ, ಈ ನಾರ್ಮಲ್ ಡ್ರೆಸ್ಸಲ್ಲೇ ಇದ್ದೀನಿ. ಯಾಕಂದರೆ ಇವಾಗ ಹೊಸ್ಲಿಗೆ ಪೂಜೆ ಮಾಡಬೇಕು, ಹೊಸ್ಲಿಗೆ ಕುಂಕುಮ ಇಡಬೇಕು. ಕುಂಕುಮ ಇಟ್ಟು ದೇವ್ರ ಪೂಜೆ ಮಾಡಬೇಕು. ಹೊಸ್ಲು ಕುಂಕುಮ ಇಡಬೇಕಾದ್ರೆ ಮತ್ತು ನೀರೆಲ್ಲ ಬಿದ್ದು ಹಾಳಾಗುತ್ತೆ ಅಂತ ಇನ್ನೂ ಸೀರೆ ಉಟ್ಕೊಂಡಿಲ್ಲ. ಸೀರೆ ಉಟ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ನಿಮ್ಮ ಜೊತೆ ಬರ್ತೀನಿ. ಆ್ಯಕ್ಚುಲಿ ನಾನು ರಾತ್ರಿನೇ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಇಷ್ಟೆಲ್ಲ ಬೆಳಗ್ಗೆ ಎದ್ದು ನಾನು ತೊಳೆಯೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಕಡೆ ಕೂಡ ಇದೆ ನೋಡಿ, ಆ ಕಾರ್ನರ್ವರೆಗೂ ಇದೆ. ಅಲ್ಲಿವರೆಗೂ ನಾನು ಬೆಳಗ್ಗೆ ಎದ್ದು ತೊಳೆಯೋದಕ್ಕಾಗೋದಿಲ್ಲ ಅಂತಲೇ ನಾನು ರಾತ್ರಿನೆಲ್ಲ ರೆಡಿದೆ. ಆದರೆ ಇನ್ನೂ ಹೊಸ್ಲಿಗೆ ಮಾತ್ರ ಕುಂಕುಮ ಇಟ್ಟಿಲ್ಲ. ಯಾಕಂದರೆ ಬೆಳಗ್ಗೆ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಎಲ್ಲ ಕ್ಲೀನಿಂಗ್ ಆಯಿತು. ಈಗ ಹೊಸ್ಲಿಗೆ ಕುಂಕುಮ ಇಟ್ಟು ರೆಡಿ ಆಗಬೇಕು. ಈಗ ನೋಡಿ, ರಂಗೋಲಿಯಲ್ಲಿ ನಾನೇ ಸ್ವಲ್ಪ ಟಚ್ ಮಾಡಿಬಿಟ್ಟೆ, ಅದು ಹೋಯ್ತು. ಇಡ್ಲಿ ಪರವಾಗಿಲ್ಲ. ಇವಾಗ ಕುಂಕುಮ ಇಟ್ಟು ರೆಡಿ ಆಗಿಬಿಡೋಣ. ಆ್ಯಕ್ಚುಲಿ ನಾನು ರಾತ್ರಿನೇ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ಅಂತ ಮಾಡಿ. ಬೆಳಿಗ್ಗೆ ಹೊತ್ತು ಆಗೋದಿಲ್ಲ ಇಟ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನಾನು ಈ ತಟ್ಟೆ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಕವರಲ್ಲಿ ಇಟ್ಟು ಪೂಜೆ ಸಾಮಾನು ಕೊಡೋದಕ್ಕಿಂತ ಈ ಥರ ತಟ್ಟೆಲಿ ಇಟ್ಕೊಟ್ರೆ ಒಂದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ತಟ್ಟೆ ತೊಗೊಂಡಿದ್ದೀನಿ ಪೂಜೆ ಸಾಮಾನು ಕೊಡೋದಕ್ಕೆ. ಇಲ್ಲಾಂದರೆ ಕವರಲ್ಲಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಈ ತಟ್ಟೆಲಿ ಇಟ್ಕೊಡೋಣ. ನಮ್ಮ ಮನೆಯಿಂದನೇ ಪೂಜೆ ಸಾಮಾನು ತೊಗೊಂಡು ಹೋಗ್ತಾಯಿದ್ದೀನಿ. ಬೇರೆ ಅಲ್ಲೆಲ್ಲೂ ತೊಗೊಳ್ತಾ ಇಲ್ಲ. ಮನೆಯಿಂದನೇ ತೊಗೊಂಡು ಹೋಗೋಣ ಅನ್ನಿಸ್ತು, ಅದಕ್ಕೆ ಮನೆಯಿಂದನೇ ತೊಗೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಪೂಜೆ ಸಾಮಾನೆಲ್ಲ ರೆಡಿ ಆಗಿಬಿಟ್ಟಿಟ್ಟಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಡಬೇಕು. ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದಿದ್ದ ತಕ್ಷಣ ಹೊರಡೋದೆ. ಇದು ನಾನಿವಾಗ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈಗ ಕಾಣಿಸ್ತಿದೆ ಅಂತ ಹೇಳಿ. ಈ ಸ್ಯಾರಿ ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಅವ್ರ ಮಗ ಅವ್ರ ಮದುವೆಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಈ ಥರ ನನಗೆ ತುಂಬ ಇಷ್ಟವಾದ ಕಲರು. ಇದು ಫುಲ್ ಹೇಗಿದೆ ಸ್ಯಾರಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಔಟ್ಫಿಟ್ ನಂದು. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೆ, ಸ್ಯಾರಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇದೇ ನಂದು ಔಟ್ಫಿಟ್ ಇವತ್ತು. ಚೆನ್ನಾಗಿದೆ ಅಲ್ಲ ಈ ಕಲರ್ ಅಂತ, ನನ್ನ ಫೇವ್ರೆಟ್ ಕಲರ್ ಅದು. ಹಿಂಗಪ್ಪ ತೋರಿಸೋದು. ಓಕೆ, ಈ ಥರ ಇದೆ ಔಟ್ಫಿಟ್. ಆ್ಯಕ್ಚುಲಿ ನಾನು ಈ ಸೀರೆ ಉಟ್ಕೊಂಡಿದ್ದೆ, ಈ ಸೀರೆಯನ್ನು ಬಿಚ್ಚಾಕ್ಬಿಟ್ಟೆ. ಯಾಕೆ ಅಂತ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ. ಈ ಸೀರೆ ಉಟ್ಕೊಂಡು ಯಾಕೆ ಬಿಚ್ಚಿದೆ ಅಂತ ಬಿಟ್ಟು ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ, ಹಾಗಾಗಿ ಬೇಗ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಎದ್ದಿದ್ದು 5 o'clock ಆಗಿತ್ತು. ಬಟ್ ಹಂಗೆ ಸ್ವಲ್ಪ ಬೆಡ್ ಮೇಲೆ ಹೊರಲಾಕ್ಕೊಂಡು 5:30ಗೆ ಎದ್ದು ಸ್ನಾನ ಮಾಡಿ ಹೊಸ್ಲಿಗೆ ಕುಂಕುಮ ಇಟ್ಟು ದೇವ್ರ ಪೂಜೆ ಮಾಡಿ ರಾತ್ರಿನೇ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಬೇಗ ಆಗ್ತಿದೆ. ಈಗ ಆಗ್ತಿದೆ 6:45 ಆಗ್ತಾಯಿದೆ. ಈಗ ನಾವು ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಅಂದ್ಬಿಟ್ಟು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಟಿಲ್ ನನ್ನ ಜೊತೆ ಕಂಟಿನ್ಯೂ ಆಗಿ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ನೋಡಿ, ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ನಮ್ಮ ಮನೆಗೆ. ನೋಡಿ, ನನ್ನಮ್ಮ. ಆ್ಯಕ್ಚುಲಿ ನಾನು ತುಂಬ ನಂಬೋದು ಇವ್ರನ್ನೇ. ಇವ್ರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಮುಂದೆನೂ ಬಿಡೋದಿಲ್ಲ. ಏನೋ ಒಂದು ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆ ತಾಯಿ ಮೊರೆಗೆ. ಆ ತಾಯಿ ನನ್ನ ಕೆಲಸನ ನೆರವೇರಿಸ್ಕೊಡ್ತಾಳೆ ಅಂತ ಭಾವಿಸಿದ್ದೀನಿ. ಹೀಗೆ ನನ್ನ ಅಮ್ಮನೇ ನನ್ನ ಕಷ್ಟ ಸುಖ ಫೈಟಿಂಗು ಗೀಟಿಂಗ್ ಏನೇ ಜಗಳ ಏನೇ ಆಡಬೇಕು ಅಂದರೂ ಇವಳ ಹತ್ರನೇ ನಾನು ಆಡೋದು. ಇವಳಿಲ್ಲ ಅಂದರೆ ನಾನಿಲ್ಲ. ಆ್ಯಕ್ಚುಲಿ ರಾಘವೇಂದ್ರ ಇದ್ದಾರೆ, ಸಾಯಿಬಾಬಾ ಇದ್ದಾರೆ, ಈ ಕಡೆ ಲಕ್ಷ್ಮೀ ಫೋಟೋ, ಆ ಕಡೆ ಅಷ್ಟೇ ಲಕ್ಷ್ಮೀ ಫೋಟೋ ಎಲ್ಲನೂ ಇದೆ. ಈ ಕಡೆ ಮುಂಬೈಗೆ ಹೋಗಿದ್ದ ಗಣಪತಿ ಟೆಂಪಲು, ಅದು ಲಕ್ಷ್ಮೀ ಫೋಟೋ, ಅದು ಮಾತರುಣಿ. ಈಗ ಕಾಣಿಸ್ತಿದ್ದಾರೆ ನನ್ನ ದೇವರು.
ಆಗಲೇ ನಾನು ಸೀರೆ ಯಾಕೆ ಚೇಂಜ್ ಮಾಡಿದೆ ಗೊತ್ತಾ, ಸೀರೆ ನಾನು ಅರ್ಜೆಂಟಾಗಿ ಪೂಜೆ ಮಾಡಬೇಕಾದ್ರೆ ಒಂಚೂರು ಸುಟ್ಟೋಯ್ತು, ಅದಕ್ಕೆ ಬೇಜಾರಾಗಿ ಆ ಸೀರೆನ ಚೇಂಜ್ ಮಾಡಿಬಿಟ್ಟೆ. ಈಗ ನಾವು ಹೊರಟಿದ್ದೀವಿ ಮನೆಯಿಂದ. ಈಗ ಮನೆಯಿಂದ ಹೊರಟು ತಾಯಿ ದರ್ಶನಕ್ಕೆ ನಾವು ಕಾಯ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೋಗಿದೆ ಅಂತ ಅಂದ್ಬಿಟ್ಟು ನಾವು ಬೇಗ ಬೇಗ ಹೋಗಬೇಕು, ರಶ್ ಆಗಿಬಿಡುತ್ತೆ ಅಂದ್ಕೊಂಡೆ. ಬಟ್ ಆದರೂ ತಾಯಿ ದರ್ಶನ ಚೆನ್ನಾಗೇ ಆಯಿತು. ಒಳಗಡೆ ಸ್ಪೆಷಲ್ ಟಿಕೆಟ್ ಏನಾದರೂ ಸಿಗುತ್ತಾ ಪೂಜೆಗೆ? ಒಳಗಡೆ ಸ್ಪೆಷಲ್ ಟಿಕೆಟ್ ಏನಾದರೂ ಸಿಗುತ್ತಾ ಪೂಜೆಗೆ? ಎಲ್ಲಿ ಪಾರ್ಕಿಂಗ್ ಇರೋದು? ಇನ್ನೂ ಮುಂದೆನಾ? ಇಷ್ಟು ಫಾಗ್ ಇರೋದ್ರಿಂದ ಕಾಣಿಸ್ತಾನೆ ಇಲ್ಲ. ಎಷ್ಟು ಫಾಗ್ ಇದೆ ಡ್ಯಾಡಿ. ಫಾಗ್ ಯಾರಿಂದ ಕ್ರಿಯೇಟ್ ಆಗುತ್ತೆ ಗೊತ್ತಾ ಡ್ಯಾಡಿ? ಡಸ್ಟ್ ಪಾರ್ಟಿಕಲ್ಸ್ ಗೊತ್ತಾ ಮಮ್ಮಿ? ಬೆಳಗ್ಗೆ ತುಂಬ ಮುಂಚಿತ್ತು ಅಂತ ನಾನು ಈಗ ಹೋಗೋ ಟೈಮಲ್ಲಿ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗ್ ಏರಿಯಾಗಂತೂ ಏನು ಕಮ್ಮಿ ಇಲ್ಲ, ಸಿಕ್ಕಾಬಟ್ಟೆ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. ನೀವು ಎಷ್ಟು ವೆಹಿಕಲ್ ಬಂದರೂ ನಿಲ್ಲಿಸ್ಬೋದು ಆರಾಮಾಗಿ. ಈಗ ಬೆಳಿಗ್ಗೆ ನಾವು ಯಾಕೆ ಹೊರಟಿದ್ದು ಅಂದರೆ ತಾಯಿ ದರ್ಶನ ಬೇಗ ಮಾಡ್ಕೊಂಡು ಬರೋಣ, ಆಮೇಲೆ ಅಂದರೆ ರಶ್ ಆಗಿಬಿಡುತ್ತೆ. ನಾವು ಹೋಗಿದ್ದು ಮಂಗಳವಾರ ಆಗೋದು, ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾವು ಬೇಗ ಹೊರಟ್ವಿ. ತಾಯಿಗೆ ದರ್ಶನ ಮಾಡಿಕೊಂಡು ಹೊರಟ್ರೆ ಬೇಗ ನಾವು ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು ಉದ್ದೇಶಕ್ಕೆ ಎಷ್ಟು ಪಾರ್ಕಿಂಗ್ ಇದೆ ನೋಡಿ. ಅಲ್ಲಿಂದ ಅಲ್ಲಿವರೆಗೂ ತುಂಬ ಎಕರೆ ಪಾರ್ಕಿಂಗ್ ಅಂತಲೇ ಬಿಟ್ಬಿಟ್ಟಿದ್ದಾರೆ ಅವರು. ಹಾಗೆ ನಾನಿವಾಗ ಬೆಲ್ಲದ ಆರತಿ ತೊಗೊಳ್ತಾ ಇದ್ದೀನಿ ತಾಯಿಗೆ. ಅಲ್ಲಿ ಬೆಲ್ಲದ ಆರತಿ 5, 9 ಆ ಥರ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕೋ ತೊಗೋಬೋದು. ಒಂದು ಬೆಲ್ಲದ ಆರತಿ 5 ಇರೋದಕ್ಕೆ 100 ರೂಪಾಯಿ, ಅದೇ 9 ಇದ್ದರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದೇ ಆ ತಾಯಿಗೆ ಅರ್ಪಣೆ ಮಾಡಬೇಕಾಗಿರೋದು ಆರತಿ. ಇದು ತಾಯಿ ಎಂಟ್ರೆನ್ಸು, ತಾಯಿ ದರ್ಶನಕ್ಕೋಸ್ಕರ. ಆಮೇಲೆ ಇಲ್ಲಿಂದ ಹಿಂಗೆ ಹೋದರೆ ಅಲ್ಲಿ ಕಾಲು ತೊಳೆಯೋದಕ್ಕೆ ಜಾಗ ಇದೆ. ಇಲ್ಲಿಂದ ಕಾಲು ತೊಳ್ಕೊಂಡು ನಮ್ಮ ವಿಘ್ನ ವಿನಾಶಕನ ಭೇಟಿ ಮಾಡೋ ಸಮಯ. ಏನೇ ವಿಘ್ನಗಳಿದ್ರೂ ಫಸ್ಟು ಆ ತಂದೆಗೆ ಪೂಜೆ ಮಾಡಿಕೊಂಡು ಹೋಗಬೇಕು. ಈಗ ತಾಯಿ ದರ್ಶನಕ್ಕೆ ನಾನು ಕ್ಯೂವಲ್ಲಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಆಗಿರೋದ್ರಿಂದ ಅಷ್ಟೇನಿರಲಿಲ್ಲ. ಒಂದು ಕಾಯಿ ಮುಡುಪು ಕಟ್ಟಬೇಕು ಅಂದರೆ 150 ರೂಪಾಯಿ ಒಬ್ಬರಿಗೆ ಅಷ್ಟೇ. ಅದು ನೋಡಿ ಇಲ್ಲಿ ಎಷ್ಟು ಜನ ಏನೇನೋ ಅರ್ಕೆಗಳು, ಫೋಟೋಗಳು, ಟ್ಯಾಬ್ಲೆಟ್ಗಳು, ಮೆಡಿಸಿನ್ಗಳು ಹಾಕಿದ್ದಾರೆ. ಅದು ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಅದರಿಂದ ಮುಕ್ತಿ ಕೊಡು ತಾಯಿ ಅಂತ ಬೇಡ್ಕೊಳ್ಳೋಕೆ ಬಂದಿರಬೇಕು. ಅಲ್ಲಿಂದ ಕಾಯಿ ತೊಗೊಂಡು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಚೀಟಿ ಕೊಡ್ತಾರೆ, ಮಂತ್ರ ಚೀಟಿ. ನಾವು ಏನು ಅಂದ್ಕೊಂಡಿದ್ದೀವೋ ಯಾವ್ದ್ರ ಬಗ್ಗೆ ಅಂತ. ಅಲ್ಲೇ ಪಕ್ಕದಲ್ಲಿ ತಡೆ ಹೊಡಿತಾರೆ. ಒಂದು ತಡೆ ಹೊಡಿಯೋದಕ್ಕೆ 300 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ಆಮೇಲೆ ಇದು ಬಂದು ಆ ತಾಯಿ ಸ್ಟ್ಯಾಚು ಇದೆಯಲ್ಲ ಅದರಿಂದನೇ ಬರುತ್ತೆ. ಇಲ್ಲಿ ನೋಡಿ ತಡೆ ಹೊಡಿಯೋದಕ್ಕೂ ಚೀಟಿ ಇಲ್ಲೇ ಇರುತ್ತೆ. ಆ ಕಾಯಿ ಜೊತೆಗೆ ಒಂದು ಮಂತ್ರ ಚೀಟಿ ಫ್ರೀ ಇರುತ್ತೆ. ನಾವು ಯಾವ ಕೆಲಸದ ಮೇಲೆ ಬಂದಿದ್ದೀವಿ ಆ ಕೆಲಸಕ್ಕೆ ತಕ್ಕಂಥ ಮಂತ್ರ ಕೊಡ್ತಾರೆ. ಅಲ್ಲಿಂದ ಇದು ನಾನು ತಾಯಿಗೆ ಬೆಲ್ಲದ ಆರತಿ ಹಚ್ಚಿಬಿಟ್ಟು ತಾಯಿಗೆ ನನ್ನ ಒಂದು ಕೋರಿಕೆನ ಇಟ್ಟಿದ್ದೀನಿ. ಆ ತಾಯಿ ಆದಷ್ಟು ಬೇಗ ಕೋರಿಕೆನ ನೆರವೇರಿಸಲಿ ಅಂತ. ಮತ್ತು ಈ ಕೆಲವರು ವಿಡಿಯೋ ನೋಡಿದ್ದೀನಿ, ಸ್ಕ್ಯಾಮು ಅಂತಾರೆ. ಯಾವ ಸ್ಕ್ಯಾಮು ಇಲ್ಲ ಕಣ್ರಿ ದೇವಸ್ಥಾನದಲ್ಲಿ. ಅಲ್ಲಿ ಯಾರೂ ನಿಮಗೆ ಬಲವಂತ ಮಾಡಲ್ಲ, ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ. ಒಂದು ಪಾರ್ಕಿಂಗ್ ಟಿಕೆಟ್ ಬಂದು 30 ರೂಪಾಯಿ. ಎಲ್ಲಿ ತೊಗೊಳ್ತಿಲ್ಲ ಪಾರ್ಕಿಂಗ್ ಟಿಕೆಟ್ಗೆ ಚಾರ್ಜಸ್ಸು, ಎಲ್ಲ ಕಡೆನೂ ತೊಗೋತಾರೆ. ತೆಂಗಿನಕಾಯಿ ಬಂದು 150 ರೂಪಾಯಿ. ನಾನೇ ತೋರಿಸ್ದೆ ಒಬ್ಬರಿಗೆ. ಅದೇ ನಾವು ಸ್ಪೆಷಲ್ ಎಂಟ್ರಿಗೆ ಹೋಗ್ತೀವಿ ಅಂದರೆ ಒಂದು ತೆಂಗಿನಕಾಯಿ ಮತ್ತು ಎಂಟ್ರಿಗೋಸ್ಕರ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದೆಲ್ಲ ಕಡೆನೂ ಇದ್ದಿದೆ, ಇಲ್ಲಿ ಹೊಸ್ದಾಗೇನಿಲ್ಲ. ಹಾಗೆ ಕೆಲವರು ತುಂಬ ಜನ ಅಲ್ಲಿ ಬೀಗಗಳು ಹಾಕಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಯಾಕಂದರೆ ಕೆಲವ್ರ ಬಗ್ಗೆ ಏನಾದರೂ ಕೆಲವರು ಕೆಟ್ಟದಾಗಿ ಮಾತಾಡ್ತಿದ್ರೆ ಆ ತಾಯಿ ಅಲ್ಲಿ ಅವ್ರಿಗೆ ಬಾಯಿ ಮುಚ್ಚಿಸ್ಬಿಡಲಿ ಅನ್ನೋದಕ್ಕೋಸ್ಕರ ಬೀಗ ಹಾಕ್ತಾರಂತೆ. ಹಾಗೆ ನೋಡಿ ಅಲ್ಲಿ ತುಂಬ ಜನ ಕ್ಯೂವಲ್ಲಿ ನಿಂತ್ಕೊಂಡು ದೃಷ್ಟಿ ತೆಗೆಸ್ಕೊಳ್ತಿದ್ದಾರೆ, ಯಾವ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿದ್ರು ಹೋಗಲಿ ಅಂತ. ಇದು ಬಂದು ಫಸ್ಟು ಎಲ್ಲಿ ಆ ಜೋಡಿ ಆಲದ ಮರ ಇದೆಯಲ್ಲ ನವಗ್ರಹ, ಅಲ್ಲಿರೋ ಅಂಥ ಮುನೇಶ್ವರ ಮತ್ತು ಕಾಟೇರಮ್ಮ ಇದು ಸ್ಟ್ಯಾಚು. ಅಲ್ಲಿ ಇವಾಗ ಎಂಟ್ರಿ ಮಾಡೋಕ್ಕೆ ಬಿಡ್ತಿಲ್ಲ, ಯಾಕಂದರೆ ಜನಗಳೆಲ್ಲ ಹೋಗಿ ಹಾಳು ಮಾಡ್ತಾರೆ ಅಲ್ಲಿ ಏನೇನೋ ಅಂತ ಅಂದ್ಬಿಟ್ಟು ಅದಕ್ಕೆ ಇದಾಕ್ಬಿಟ್ಟಿದ್ದಾರೆ, ಬ್ಯಾರಿಕೇಡ್ ಥರ. ಈಗ ನೋಡಿ ಜನ ಎಲ್ಲ ಅವ್ರವ್ರ ಕೋರಿಕೆಗಳು ಇಟ್ಕೊಂಡು ತಾಯಿಗೆ ಜೋಡಿ ಆಲದ ಮರನ ಸುತ್ತುತ್ತಿದ್ದಾರೆ. ಅವ್ರವ್ರ ಅನುಕೂಲಕ್ಕೆ ಎಷ್ಟೆಷ್ಟು ಬರುತ್ತೋ ಅಷ್ಟೆಷ್ಟು ಸುತ್ತುಗಳನ್ನ ಸುತ್ಕೊಂಡು ಬರ್ತಾರೆ. ನಾನು ಕೂಡ ಆಚರಿಸ್ದೆ. ಈ ತಾಯಿ ಮೇಲೆ ನಂಬಿಕೆ ಇಟ್ಟೋದ್ರೆ ಯಾವತ್ತೂ ಕೆಡಲ್ಲ. ನಾನು ಕೂಡ ಆ ತಾಯಿ ಬ್ಲೆಸ್ಸಿಂಗಿಗೆ ಅಂತಲೇ ಹೋಗಿದ್ದು. ಯಾರೂ ಮೂಢನಂಬಿಕೆಯಿಂದ ಬರಲ್ಲ. ಇಷ್ಟು ರಾಶಿ ದೀಪದ ಆರತಿ ಎಲ್ಲ ಬಿದ್ದಿದೆ ಅಂದರೆ ನಂಬಿ, ದೇವ್ರನ್ನ ನಂಬಿ ಜನಗಳನ್ನೆಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಈ ವಿಡಿಯೋನ ಎಂಡ್ ಮಾಡ್ತೀನಿ.